ಜೈ ಹಿಂದ್. ಅಭ್ಯರ್ಥಿಗಳು ನೋಡ್ರಿ, ಇವತ್ತು ಕ್ಲರ್ಕು ಮತ್ತು ಟೆಕ್ನಿಕಲ್ ಅಭ್ಯರ್ಥಿಗಳ ರನ್ನಿಂಗ್ ಬಿಡ್ತಾ ಇದ್ದಾರೆ. ಅಲ್ಲಿ ಟೈಮನ್ನು ಗಮನಿಸಬೇಕು. ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ನೋಡ್ರಿ, ರನ್ನಿಂಗನ್ನು ಓಡ್ತಾ ಇದ್ದಾರೆ. ಇವತ್ತು ಕ್ಲರ್ಕು ಮತ್ತು ಟೆಕ್ನಿಕಲ್ ಹುದ್ದೆಗಳಿಗಾಗಿ ರನ್ನಿಂಗ್ ನಡೀತಾ ಇದೆ. ಅಭ್ಯರ್ಥಿಗಳೇ, ಇಂದು ಬೆಳಗಾವಿ, ಕೊಪ್ಪಳ, ಬೀದರ್, ರಾಯಚೂರು, ಯಾದಗಿರಿ, ಗುಲ್ಬರ್ಗ ಈ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳಿಗಾಗಿ ಕ್ಲರ್ಕ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗಾಗಿ ನೇಮಕಾತಿ ನಡೀತಾ ಇದೆ. ಇವತ್ತು 17ನೇ ದಿನ ಬೀದರ್ನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ 17ನೇ ದಿನ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ. ಅದೇ ರೀತಿಯಾಗಿ ನಾಳೆ ದಿನ ಟ್ರೇಡ್ಮನ್ ಹುದ್ದೆಗಳಿಗೆ ಭರ್ತಿ ಇರುತ್ತದೆ. ನಾಳೆ ಲಾಸ್ಟ್ ಫಿಸಿಕಲ್, ನಾಳೆ ಲಾಸ್ಟ್ ಅದ. ಅಭ್ಯರ್ಥಿಗಳು ಗಮನಿಸಬೇಕು. ಇವತ್ತು ಬೀದರ್ನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಕ್ಲರ್ಕ್ ಮತ್ತು ಟೆಕ್ನಿಕಲ್ ಅಭ್ಯರ್ಥಿಗಳ ರನ್ನಿಂಗ್ ನಡೀತಾ ಇದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಮ್ಮ ಕ್ಲರ್ಕ್ ಯಾವಾಗ ನಡೀತದೆ, ಟೆಕ್ನಿಕಲ್ ಯಾವಾಗ ನಡೀತದೆ ಅಂತ. ಇವತ್ತು ಸ್ಟಾರ್ಟ್ ಆಗಿದೆ, ಗಮನಿಸಬೇಕು. ಆಮೇಲೆ ಇನ್ನೊಂದು, ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡ್ತಾ ಇದ್ದಾರೆ ಮುಂಜಾನೆ ಎದ್ದು, ಸರ್ ವಿಡಿಯೋನ ಜಲ್ದಿ ಬಿಡ್ರಿ ಅಂತೇಳಿ ಫೋನ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ನಾವು ರೆಡಿ ಮಾಡಿ ಬಿಡಬೇಕಾದ್ರೆ ಸ್ವಲ್ಪ ಟೈಮ್ ಹೋಗ್ತದೆ. ಹೀಗೆ ನಮ್ಮ ವಿಡಿಯೋನ ನೋಡಲಿಕ್ಕೆ ಆತುರದಿಂದ ಕಾಯ್ತಾ ಇದ್ದೀರಿ. ನಿಮಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಲೇಟಾಗಿ ಬಿಟ್ಟಿದ್ದಕ್ಕೆ ಕ್ಷಮೆಯನ್ನು ಕೇಳ್ತೀನಿ. ಈಗ ನೋಡಿರಿ, 1ನೇ ರೌಂಡ್ ಮುಗಿಸಿ 2ನೇ ರೌಂಡ ರನ್ನಿಂಗ್ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಕ್ಲರ್ಕು ಮತ್ತು ಟೆಕ್ನಿಕಲ್ ಅಭ್ಯರ್ಥಿಗಳು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು 1,08,400 ಜನ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿ ನೀಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಪ್ರತಿನಿತ್ಯ ಆರ್ಮಿ, ನೇವಿ, ಏರ್ಫೋರ್ಸ್, ಪೊಲೀಸ್ ಕಾನ್ಸ್ಟೇಬಲ್, ಕಾಲ್ಫಾರ್ಮ್ ಆಯಿತು ಮತ್ತು ವಿವಿಧ ಮಾಹಿತಿಯನ್ನು, ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಅದೇ ರೀತಿಯಾಗಿ ಪ್ರತಿನಿತ್ಯ ವಿಡಿಯೋಗಳನ್ನು ಬಿಡ್ತಾಯಿದ್ವಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅಭ್ಯರ್ಥಿಗಳು ಗಮನಿಸಬೇಕು. ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ ಜನವರಿ 15 ಈಗಾಗಲೇ ಪರೀಕ್ಷೆ ದಿನಾಂಕ ಫಿಕ್ಸ್ ಆಗಿದೆ. ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ ವುಮನ್ ಮಿಲಿಟರಿ ಪೊಲೀಸ್ ರಿಲೇಷನ್ ಆರ್ಮಿ ರ್ಯಾಲಿಯವರಿಗೆ ಸಹಿತ ಜನವರಿ 15 ಪರೀಕ್ಷೆ ದಿನಾಂಕ ಫಿಕ್ಸ್ ಇದೆ. ಆ ಅಭ್ಯರ್ಥಿಗಳಿಗೆ ಸಹಿತ ಪ್ರವೇಶ ಪ್ರಾರಂಭವಾಗಿವೆ. ಅಷ್ಟೇ ಅಲ್ಲದೆ ನೋಡ್ರಿ, ಈಗ ಇಬ್ಬರು ಅಭ್ಯರ್ಥಿಗಳು ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ನೀವು ನೋಡ್ಬೋದು. 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಟೈಮನ್ನು ಗಮನಿಸ್ಬೋದು, ಎಷ್ಟು ವೇಗವಾಗಿ ಅಭ್ಯರ್ಥಿಗಳು ಓಡ್ತಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ SSC GD ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಸಹಿತ ಪ್ರವೇಶ ಪ್ರಾರಂಭವಾಗಿವೆ. ತರಬೇತಿ ಬರ್ತಕ್ಕಂಥ ಅಭ್ಯರ್ಥಿಗಳು ಬರ್ಬೋದು. ಅದೇ ರೀತಿಯಾಗಿ 2023ರಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಅವರು ಸಹಿತ ಅಡ್ವಾನ್ಸ್ ಆಗಿ ಬರ್ಬೋದು. ಅಭ್ಯರ್ಥಿಗಳು ಗಮನಿಸಬೇಕು. ಈಗ 3ನೇ ರೌಂಡ್, 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ರನ್ನಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಕ್ಲರ್ಕು ಮತ್ತು ಟೆಕ್ನಿಕಲ್ ಹುದ್ದೆಗಳಿಗಾಗಿ ರ್ಯಾಲಿ ನಡೀತಾ ಇದೆ. ಅಲ್ಲಿ ಎಷ್ಟು ಜಿಲ್ಲೆಗಳಿದ್ದು 6 ಜಿಲ್ಲೆಗಳ ಅಭ್ಯರ್ಥಿಗಳು ಇವತ್ತು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಭಾಳಷ್ಟು ಜನ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಬ್ಯಾಚಿನಲ್ಲಿ ನೀವು ನೋಡ್ಬೋದು. ಈಗ 3ನೇ ರೌಂಡ್ ರನ್ನಿಂಗ್ ಮಾಡ್ತಾ ಇದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಅಭ್ಯರ್ಥಿಗಳನ್ನ ನೀವು ಗುರುತಿಸ್ಬೋದು. ವಿಡಿಯೋ ಪ್ರತಿದಿನ ನಮ್ಮದು HD ವಿಡಿಯೋವನ್ನು ಬಿಡ್ತಾಯಿದ್ದೀವಿ. ಪ್ರತಿಯೊಬ್ಬರಿಗೆ ನಿಮ್ಮ ಅಭ್ಯರ್ಥಿಗಳನ್ನ ಗುರುತಿಸಲಿಕ್ಕೆ ಅನುಕೂಲ ಆಗ್ತದೆ. ಭಾಳಷ್ಟು ಅಭ್ಯರ್ಥಿಗಳು ಧನ್ಯವಾದಗಳು ಸರ್, ಪ್ರತಿನಿತ್ಯ ವಿಡಿಯೋಗಳನ್ನು ಹಾಕ್ತಾಯಿದ್ದೀರಾ. ಬೀದರ್ನಲ್ಲಿ ನಡೀತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ರನ್ನಿಂಗ್ ಯಾವ ರೀತಿ ನಡೀತದೆ ಅನ್ನೋದನ್ನು ನಾವು ಮನೆಯಲ್ಲೇ ಕುಳಿತು ನೋಡ್ತಾ ಇದ್ದೀವಿ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅಭ್ಯರ್ಥಿಗಳು ಗಮನಿಸಬೇಕು. ಈಗ 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಓಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ನೋಡಿರಿ, ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ. ಮುಂದಿನ ಅವರ ಟೈಮನ್ನು ನಾವು ಗಮನಿಸ್ಬೋದು. ಈಗ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬಂದರು. 3ನೇ ರೌಂಡ್ ಮುಗಿಸಿ 4ನೇ ರೌಂಡನ್ನು ಪ್ರಾರಂಭ ಮಾಡಿದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು. ಲಾಸ್ಟ್ ರೌಂಡ್ ಈಗ ಓಡ್ತಾ ಇದ್ದಾರೆ. 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಓಡ್ತಾ ಇದ್ದಾರೆ. ಗಮನಿಸಬೇಕು. ಇವತ್ತು ಕ್ಲರ್ಕ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗಾಗಿ ಭರ್ತಿ ನಡೀತಾ ಇದೆ. ಇಲ್ಲಿ ಫಸ್ಟು ರನ್ನಿಂಗ್ ಇರ್ತದೆ. ರನ್ನಿಂಗ್ ಆದಮೇಲೆ ಪುಲಪ್ಸು, ಬ್ಯಾಲೆನ್ಸು, ಆಮೇಲೆ ಲಾಂಗ್ ಜಂಪು, ಜಿಗ್ಜಾಗ್ ನಡಿಗೆ, ಪ್ರತಿಯೊಂದು ಎಲ್ಲ ಪಾಸ್ ಆದಮೇಲೆ ಹೈಟ, ವೇಟ, ಚೆಸ್ಟ್ ತೊಗೋತಾರೆ. ಇವು ಪಾಸ್ ಆದಮೇಲೆ ಏನಿರ್ತದಪ್ಪ ಅಂದ್ರೆ ಮೆಡಿಕಲ್ ಇರ್ತದೆ. ನೀವು ಮೆಡಿಕಲ್ನಲ್ಲಿ ಫಿಟ್ ಆಗಿದ್ರಿ ಅಂದ್ರೆ ನಿಮ್ಗೆ ಅಲ್ಲಿ ಅಡ್ಮಿಟ್ ಕಾರ್ಡ್ ಅಂದರೆ ಎಕ್ಸಾಮ್ ಹಾಲ್ ಟಿಕೆಟನ್ನು ಕೊಡ್ತಾರೆ. ಎಲ್ಲರಿಗೂ ವಿಷಯ ಗೊತ್ತೈತೆ ನಿಮಗೆ. ಈಗಾಗಲೇ ಪ್ರತಿಯೊಬ್ಬರು ತಿಳ್ಕೊಬೇಕು. ನೋಡಿರಿ, ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು. ಲಾಸ್ಟ್ ರೌಂಡ್ ಅಭ್ಯರ್ಥಿಗಳಿಗೆ ಗಮನಿಸಬೇಕು.
ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ನೀವು ಟೈಮನ್ನು ಗಮನಿಸ್ಬೋದು. ಅಭ್ಯರ್ಥಿಗಳಿಗೆ ಒಳ್ಳೆಯ ಅವಕಾಶ, ಕ್ಲರ್ಕ್ ಮತ್ತು ಟೆಕ್ನಿಕಲ್ ಹುದ್ದೆಗಳ ಅಭ್ಯರ್ಥಿಗಳಿಗೆ ಒಳ್ಳೆಯ ಅವಕಾಶ. ಇಂಡಿಯನ್ ಆರ್ಮಿ ಸೇರುವ ನಿಮ್ಮ ಕನಸು ನನಸಾಗಲಿ. ಯಾಕಂದರೆ ಕರೋನಾ ಮಹಾಮಾರಿಯಿಂದ 2-3 ವರ್ಷ ಇಂಡಿಯನ್ ಆರ್ಮಿ ಸೇರಲಿಕ್ಕೆ ಆಗಿಲ್ಲ. ಈಗ ಒಂದು ಒಳ್ಳೆಯ ಅವಕಾಶ ಸಿಕ್ಕ ಅವಕಾಶವನ್ನು ಬಳಸ್ಕೊರಿ. ಅದೇ ರೀತಿಯಾಗಿ ಟೈಮ್ ಕಡೆ ನಾವು ಗಮನ ಕೊಡಬೇಕು. ಎಷ್ಟು ಜನ ಎಕ್ಸಲೆಂಟ್ ಆಗ್ತಾರೆ ನೋಡಿರಿ ಅನ್ಸೋಣ. ನಾವು 1 2 ನೋಡ್ರಿ ಅನ್ಸರಿ, 3 4 5 6 7 8 9 10 11 12 13 14 15 16 ಜನ ಫಸ್ಟ್ ಗ್ರೂಪ್ನಲ್ಲಿದ್ದಾರೆ. ಉಳಿದನವರು ಸೆಕೆಂಡ್ ಗ್ರೂಪ್ ಇದ್ದಾರೆ. ನೋಡಿರಿ ಎಷ್ಟು ಜನ ಆಗ್ತಾ ಇದ್ದಾರೆ. ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ಇಂಡಿಯನ್ ಆರ್ಮಿ ಸೇರುವ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಅಭ್ಯರ್ಥಿಗಳು ನೋಡಿರಿ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಿದ್ದು ಕ್ಲರ್ಕ್ ಮತ್ತು ಟೆಕ್ನಿಕಲ್ ಹುದ್ದೆಗಾಗಿ ಬರ್ತಿದ್ದು ಎಲ್ಲರೂ ನೋಡ್ಬೋದು. ಪ್ರತಿನಿತ್ಯ ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾಯಿದ್ರಿ ಇದ್ದರೆ ನಿಮಗೆ ಪ್ರತಿಯೊಂದು ಮಾಹಿತಿ ಸಿಗ್ತಾ ಇರುತ್ತೆ. ನಿಮ್ಮ ಸ್ನೇಹಿತರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಅಭ್ಯರ್ಥಿಗಳೇ ನೋಡಿ, ಗಮನಿಸಿ. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.